ಎಲ್ಲರಿಗೂ ನಮಸ್ಕಾರ. ನನ್ನ ಕಡೆಯಿಂದ ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ತಾನೇ? ನಾನು ಸಹಿತ ಆರಾಮಿದ್ದೇನೆ. ಆ್ಯಕ್ಚುಲಿ ಇವತ್ತು ನಾನು ಸೌದತ್ತಿಗೆ ಬಂದಿದ್ದೇನೆ. ಬಂದು 4 days ಆಯಿತು. ಯಾವುದೋ ಕಾರಣಕ್ಕೋಸ್ಕರ ನಾನು ಸೌದತ್ತಿಗೆ ಬರಬೇಕಾಯಿತು. ಸೊ ನಿತಿಕಾ ಮತ್ತು ನಿತ್ವಿಕ್ ಸಹಿತ ನನ್ನ ಗೂಡು ಬಂದಿದ್ದಾರೆ. ಸೊ ಫ್ರೆಂಡ್ಸ್ಗೆ ಮೀಟ್ ಆಗಲಿಕ್ಕೆ ಈಗ ಹೋಗ್ತಾ ಇದ್ದೇನೆ. ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಯಾರ್ಯಾರಿಲ್ಲ ಅದನ್ನು ನಿಮ್ಗೂ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಅವ್ರ ಮನೆಗೆ ಹೋದ್ಕೂಳೆ ನಿಮಗೆ ಲಾಗ್ ಮಾಡಿ ಮತ್ತೊಮ್ಮೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ತವರು ಮನೆದು ಹೋಮ್ ಟೂರ್ ಹೇಗಿದೆ ಹೇಗಿಲ್ಲ ಅದನ್ನು ನಾನು ನಿಮಗೆ ಲಾಗ್ ಮಾಡಿ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಲಾಗ್ನಲ್ಲಿ ಖಂಡಿತವಾಗಿ ತೋರಿಸ್ತೀನಿ ನಂದು ಹೋಮ್ ಹೇಗಿದೆ ಹೇಗಿಲ್ಲ. 100% ನಾನು ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ. ನಮ್ಮದು ಮನೆ ಇರುವುದು ಸೌದತ್ತಿಯೊಳಗೆ. ನಮ್ಮದು 4 floor ಮನೆ ಇದೆ. ಸೊ ನಿಮಗೆ ತೋರಿಸ್ತೀನಿ. ಈಗ ಬಂದರೆ ಪದೇ ಪದೇ ಮಮ್ಮಿ ಹೇಳ್ತಾಳೆ, ಬಂದಾಗ ಮೇನ್ರ ಒಂದು ತೊಗೊಂಡು ಹೋಗ್ಬಿಡ್ತೀನಿ ನೋಡಿ ನೀನು ಅಂಥೇಳಿ. ಹೌದು, ಈ ಸಲ ನಿತ್ವಿಕಿಗೆ ಮಮ್ಮಿ ಕಾಲ್ ಖಡ್ಗ ಮತ್ತು ಕೈಯಲ್ಲಿ ಒಂದು ಏನಂತಾರೆ ಬ್ರೇಸ್ಲೆಟ್ ಟೈಪ್ ಖಡ್ಗ ಇರುತ್ತಲ್ಲ ಅದು, ಮತ್ತು ಚೈನು, ಮತ್ತು ಅದಕ್ಕೆ ಲಾಕೆಟ್ಸು, ಮತ್ತು ಅಷ್ಟೇ ಅಲ್ಲದೆ ನನಗೆ ಗೆಜ್ಜೆ ಇವೆಲ್ಲ ಕೊಡಿಸಿದ್ದಾರೆ. ಅದನ್ನು ಸಹಿತ ನಿಮ್ಗೂ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಂದು ಗೆಜ್ಜೆ ಹೇಗಿದೆ ಮತ್ತು ನಿತ್ವಿಕದ ಖಡ್ಗ ಮತ್ತು ಕೈ ಖಡ್ಗ ಮತ್ತು ಸರ ಹೇಗಿದೆ ಅದನ್ನೆಲ್ಲ ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ. ಶರ ತರಿಸು, ನೀನು ಶರ ತರಿಸು. ವಾ ಶರ ತರಿಸು. ಇಲ್ಲ ಶರ ನಿಂದ ನೋಡ್ರಿಲ್ಲಿ 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 ಕಳೆಯಿಂದ ಕಡ್ಗ ತರಿಸ್ರಿ ನಿಮ್ಮ. ವಾ ಕಳೆಯಿಂದ ಕಡ್ಗ. ಆಗಿದೆ ಈಗ 2:30 ಆಗಿದೆ. ನನ್ನ ಫ್ರೆಂಡು ಕಾಲ್ ಮಾಡ್ತಾ ಇದ್ದಾಳೆ ಬಾ ಅಂತ. ಸೊ ಈಗ ಹೋಗಲಿಕ್ಕೆ ನಾನು ನಿತಿಕಾ ರೆಡಿ ಆಗಿದ್ದೇವೆ. ಸೊ ಬನ್ನಿ. ಸೊ ನಿತ್ವಿಕಿಗೆ ಸದ್ಯ ಕರ್ಕೊಂಡು ಹೊಂಟಿಲ್ಲ. ಅಲ್ಲಿ ಫ್ರೆಂಡ್ ಜೊತೆ ನನಗೆ ಎಂಜಾಯ್ ಮಾಡಲಿಕ್ಕೆ ಬಿಡಲ್ಲ ಅಂತ ಮಮ್ಮಿ ಕೂಡ ಅವನಿಗೆ ಬಿಟ್ಟು ಹೋಗತ್ತೀನಿ ನಾನು. ಸೊ ನಿತಿಕಾಗ ಅಷ್ಟೇ ಕರ್ಕೊಂಡು ಹೊಂಟೇನಿ. ನೋಡ್ರಿ ಇಲ್ಲೇ ನಿತಿಕಾ. ನಿತಿಕಾ ಅವಳಿಗೆ ಲಿಫ್ಟಿಕ್ ಅಂದ್ರೆ ಭಾಳ ಇಷ್ಟ. ಲಿಫ್ಟಿಕ್ ರಾಣಿ ಅವಳು. ಸಣ್ಣಿದ್ದಾಗಿಂದ ಬರೀ ಲಿಫ್ಟಿಕ್ ಬೇಕು, ಮೇಕಪ್ ಅಂದ್ರೆ ಆಕಿಗೆ ಭಾಳ ಇಷ್ಟ. ಸೊ ಬರ್ರಿ, ಲೇಟ್ ಆಯಿತು, ನಾನು ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ. ಸಾರಿ ಫ್ರೆಂಡ್ಸ್, ನಾನು ಫ್ರೆಂಡ್ ಮನೆಯದು ನಿಮಗೆ ಲಾಗ್ ಮಾಡಿ ತೋರ್ಸೋಕ್ಕಾಗಲಿಲ್ಲ. ಬಟ್ ಫ್ರೆಂಡ್ ಮನೆಯಲ್ಲಿ ಇದ್ದಿದ್ದು ಇದು ಲಾಗು. ಬೇಬಿಗೆ ನಾನು ಎತ್ಕೊಂಡಿದ್ದು ಆ್ಯಕ್ಚುಲಿ. ನೋಡಿದ್ದು ಅವಳದು ಬೇಬಿ. ಸೊ ಭಾಳ ದಿನದ ನಂತರ ನಾನು ಫ್ರೆಂಡ್ ಮನೆಗೆ ಹೋಗಿದ್ದೆ. ಮರನೇ ದಿನಾನೇ ನನಗೆ ಚಿಕ್ಕೋಡಿಗೆ ಹೋಗಬೇಕಾಯಿತು. ಸೊ ನಾನು ಅವಳ ಮನೆಗೆ ಹೋಗಿ ಅವಳಿಗೆ ಮೀಟ್ ಆದೆ. ಸೊ ನಿತಿಕಾಗೂ ಕರ್ಕೊಂಡು ಹೋಗಿದ್ದೆ ನಾನು. ಸೊ ನಿತಿಕಾ ನಿಮಗೆ ಹಾಯ್ ಮಾಡ್ತಾ ಇದ್ದಾಳೆ ನೋಡಿ. ಇದು ಅವಳ ಬೇಬಿ, ಕ್ಯೂಟ್ ಆಗಿದೆ, ಭಾಳ ಕ್ಯೂಟ್ ಆಗಿದೆ. ನಿತಿಕಾ ಅವಳನ್ನ ಬಿಟ್ಟಿರಲಿಕ್ಕೇ ರೆಡಿ ಇಲ್ಲ. ಸೊ ನೋಡಿ ಅವಳ ಜೊತೆ ಹೇಗೆ ಆಟ ಆಡ್ತಾ ಇದ್ದಾಳೆ. ಸೊ ನೆಕ್ಸ್ಟ್ ಟೈಮ್ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಟ್ರೈ ಮಾಡಲಿಕ್ಕೆ ಇಷ್ಟಪಡ್ತೀನಿ ನನ್ನ ಫ್ರೆಂಡ್ಸ್ಗಳನ್ನು ತೋರಿಸಲಿಕ್ಕೆ ನಿಮಗೆಲ್ಲ. ಸೊ ಇವತ್ತು ನಾನು ನೆಕ್ಸ್ಟ್ ಡೇ ಗಣಪತಿ ಬರೋ ದಿನ ಇತ್ತು. ಸೊ ನಮ್ಮ ಮನೆಯಲ್ಲಿ ಗಣಪತಿ ಆಚರಣೆ ಮಾಡೋಂಗಿಲ್ಲ ನಾವು ಆ್ಯಕ್ಚುಲಿ ಹೇಳಬೇಕಂದ್ರೆ. ಮಮ್ಮಿ ಹೋಮ್ನಲ್ಲಿ ಯಾವುದೋ ಒಂದು ಹಬ್ಬ ಇದ್ರೂ ಪ್ರತಿ ಹಬ್ಬವನ್ನು ಅವಳು ಚೆನ್ನಾಗಿ ಆಚರಣೆ ಮಾಡ್ತಾಳೆ. ಸೊ ನಾನು ಸೌದತ್ತಿಗೆ ಬಂದ ಕಾರಣ ನಾವು ಅಲ್ಲಿ ಮನೆಯಲ್ಲಿನೇ ಗಣಪತಿ ಅಂದರೆ ಬೆಳ್ಳಿ ಗಣಪತಿ ಇದೆ. ಸೊ ಬೆಳ್ಳಿ ಗಣಪತಿನೇ ಇಟ್ಟು ನಾವು ಪೂಜೆ ಮಾಡ್ತೇವೆ. ಆ ದಿನ ನಾವು ಮೋದಕನ್ನು ಮಾಡ್ತೇವೆ. ಮೋದಕ್ ಅಂದರೆ ನಾವು 21 ಮೋದಕ್ ಮಾಡ್ತೇವೆ. ಗಣಪತಿ ಹಬ್ಬದ ದಿನ ಆಗಲಿ, ಅಂಗಾರಿಕ ಸಂಕಷ್ಟಿ ದಿನ ಆಗಲಿ, ಕಂಪಲ್ಸರಿ ನಾವು ಮೋದಕ್ ಮುಖಾಂತರ ಆಚರಣೆ ಮಾಡ್ತೀವಿ ಗಣಪತಿ ಹಬ್ಬವನ್ನು. ಸೊ ನೋಡಿ ಇಲ್ಲಿ ನಾನು
ಮೋದಕ ಕರಿಯಾಕತ್ತೀನಿ, ಅಂದರೆ ಫ್ರೈ ಮಾಡಾಕತ್ತೀನಿ ಈ ರೀತಿಯಾಗಿ. ಸೊ ಕರಿಯುವಾಗ ಅದ್ರೊಳಗಿಂದು ಮಸಾಲೆಗಳು ನಾವು ಎಷ್ಟು ಚೆನ್ನಾಗಿ ಮಾಡಿದ್ರು ಸ್ವಲ್ಪ ಅದು ಮಸಾಲೆ ಚಟ್ ಅಂತೇಳಿ ಹೊಡೆದು ಮಸಾಲೆ ಎಲ್ಲ ಅದರೊಳಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಬಟ್ ಇದ್ರೊಳಗೆ ಸ್ವಲ್ಪ ಆಯಿತು, ಆದರೂ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸ್ವಲ್ಪ ಎಣ್ಣೆ ಒಳಗೆ ಮಸಾಲೆ ಕಾಣಾಕತ್ತೈತಿ. ನೆಕ್ಸ್ಟ್ ಈ ಮಸಾಲೆನೇ ನಾನು ಯೂಸ್ ಮಾಡ್ಕೊಂಡೆ, ವೇಸ್ಟ್ ಮಾಡಲಿಲ್ಲ. ಈ ಎಣ್ಣೆ ಒಳಗೇ ನಾನು ಪುರಿ ಸಹಿತ ಫ್ರೈ ಮಾಡಾಕತ್ತೀನಿ. ಸೊ ಎಲ್ಲ 21 ನಾನು ಮೋದಕ್ಕೆಲ್ಲ ತೆಗೆದು ಅವನ್ನೆಲ್ಲ ಚೆನ್ನಾಗಿ ನೀಟಾಗಿ ಇಟ್ಟೆ. ಸೊ ನೋಡ್ರಿ ಇಲ್ಲಿ ಮೋದಕ್ ಹೆಂಗಾಗಿತ್ತಂದ್ರೆ ಈ ರೀತಿ ಆಗೈತಿ, ಮಸ್ತಾಗಿತ್ತು. ಸ್ವಲ್ಪ ಮಸಾಲೆ ಕಮ್ಮಿ ಆಗಿತ್ತು, ನೇರವಾಗಿ ಹೇಳ್ತೀನಿ. ಮಸಾಲೆ ಸ್ವಲ್ಪ ಕಮ್ಮಿ ಆಗಿತ್ತು, ಸ್ವಲ್ಪ ಸ್ವೀಟು ಕಮ್ಮಿ ಆಗಿತ್ತು. ಯಾಕಂದರೆ ಶುಗರ್ ಪೇಷಂಟ್ಗೆ ಇದೆಲ್ಲ ತಿನ್ನಲಿಕ್ಕೆ ಆಗಲ್ಲ ಅಂತೂ ನಾವು ಸ್ವಲ್ಪ ಶುಗರ್ ಕಮ್ಮಿ ಮಾಡಿದ್ವಿ. ನೆಕ್ಸ್ಟ್ ಮಮ್ಮಿ ನನಗೆ ಎಲ್ಲ ಲಟ್ಟಿಸಿ ಕೊಡಾಕತ್ತಿದ್ಲು, ಅಂದರೆ ಪುರಿ ಮಾಡಿ ಕೊಡಾಕತ್ತಿದ್ಲು, ಆ ರೀತಿ ರೌಂಡ್ ಮಾಡಿ. ಸೊ ನಾನು ಫ್ರೈ ಮಾಡಾಕತ್ತಿದ್ದೆ. ನೋಡಿರಿ ಈ ರೀತಿ ನಾವು ಪುರಿ ಮಾಡಬೇಕಂದ್ರೆ ಒಂದು ಬಟ್ಲ ತೊಗೊಂಡು ಅದನ್ನು ಪ್ರೆಸ್ ಮಾಡಿದ ಕೂಡಲೇ ಚೆನ್ನಾಗಿ ರೌಂಡೂ ಬರುತ್ತದೆ ಮತ್ತು ಚೆನ್ನಾಗಿನೂ ಉಪ್ಪುತ್ತೀತಿ ಅಂಥೇಳಿ ನಾವು ಅದನ್ನು ಫ್ರೈ ಮಾಡ್ತೇವೆ. ಸೊ ನಾ ಆಗಲ್ಲ ಹೇಳಿದ್ದೆ ಅದೇ ಎಣ್ಣೆಯೊಳಗೆ ನಾನು ಫ್ರೈ ಮಾಡಾಕತ್ತೀನಿ ಅಂಥೇಳಿ, ವೇಸ್ಟ್ ಮಾಡಿಲ್ಲ ನಾನು ಅದು ಎಣ್ಣೆ. ಸೊ ನೋಡಿರಿ ಈ ರೀತಿ ಫ್ರೈ ಮಾಡಾಕತ್ತೀನಿ. ಹೀಗೆ ಪ್ರೆಸ್ ಮಾಡುವುದರಿಂದ ಎಣ್ಣೆ ಮೇಲೆ ಹಾಕುವುದರಿಂದ ಈ ರೀತಿ ಉಬ್ಬುತ್ತದೆ. ಸೊ ಗ್ಯಾಸು ಜೋರು ಇಟ್ಟರೆ ಸ್ವಲ್ಪ ಬ್ರೌನ್ ಆಗುತ್ತದೆ, ಅದಕ್ಕೆ ನಾನು ಸ್ಲೋ ಇಟ್ಟಿದ್ದೆ, ಸ್ವಲ್ಪ ಅದು ಈ ರೀತಿ ಬಂತು, ಬಟ್ ಫ್ರೈ ಆಗಿತ್ತು. ಸೊ ಬರ್ರಿ ನಾವು ಹೆಂಗೆ ಆಚರಣೆ ಮಾಡಿದ್ವಿ ಅದನ್ನು ತೋರಿಸ್ತೀವಿ. ಏನೇನು ನಾವು ಗಣಪತಿ ಹಬ್ಬದ ದಿನ ಏನೇನು ಮನ್ಯಾಗ ಡಿಶ್ ಮಾಡಿದ್ವಿ ಏನೇನಿಲ್ಲ ಅದನ್ನು ಸಹಿತ ನಿಮ್ಗೆ ತೋರಿಸಲಿಕ್ಕೆ ಈಗ ನಾನು ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇಲ್ಲಿ ಹೇಳಬೇಕಂದ್ರೆ ನಿಮಗೆ ಪೂಜಾ ಮಾಡೋದು ನಿಮ್ಗೂ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಸಾರಿ. ಯಾಕಂದರೆ ನಿತ್ವೀಕ್ಗೂ ನಾನು ನಿಮ್ಗೂ ಲಾಗ್ ಮಾಡುವಾಗೂ ಕೇಳ್ತಿರ್ಬೋದು ಯಾರೋ ಒದ್ರಾಕತ್ತಾರು ಹಿಂಗೆ ಅಂಥೇಳಿ. ಹೌದು, ಆ ಕಿಡ್ಸ್ ಯಾರು ಅಂದರೆ ನನ್ನ ಮಗ. ನಾನು ಏನೋ ಮಾಡಲಿ ಏನೋ ಬಿಡಲಿ ಬರೀ ಕಾಡಿಸ್ತಾ ಇರ್ತಾನೆ. ಸೊ ಯಾರು ನನ್ನ ಲಾಗ್ ನೋಡ್ತೀರಾ, ನನಗೆ ಯಾರು ಫಾಲೋ ಮಾಡ್ತೀರಾ ದಯವಿಟ್ಟು ಡಿಸ್ಟರ್ಬ್ ಆಗಬೇಡಿ. ಯಾಕಂದರೆ ನನಗೆ ಈಗ 1 ಇಯರ್ ಬೇಬಿ ಇದೆ. ಸೊ ಆ ಬೇಬಿ ನನಗೆ ಯಾವಾಗ ನೋಡಿದರೂ ಕಾಡ್ತಾ ಇರ್ತಾನೆ, ನಡು ಅವ್ನು ಮಾತಾಡ್ತಾ ಇರ್ತಾನೆ. ಸೊ ಅವ್ನು ಕರ್ಕೊಂಡೇ ನಾನು ಲಾಗ್ ಮಾಡಬೇಕಾಗುತ್ತದೆ. ಸೊ ಬರ್ರಿ. ಮನೆಯಲ್ಲಿ ಇಷ್ಟೆಲ್ಲ ಪುರಿ ಮಾಡಿದ್ವಿ ಗಣಪತಿ ಹಬ್ಬದ ದಿನ. ನೋಡ್ಬೋದು ನೀವು ಹೇಗೆ ಕಾಣಕತ್ತೈತಿ. ಒಂದೊಂದು ಪುರಿ ಇಂಥವು ದೊಡ್ಡ ಮಾಡ್ತಾರೆ ನಮ್ಮ ಸೈಡ್. ಮತ್ತು ನೋಡ್ರಿ ಇಲ್ಲಿ ನಾವು ಒಟ್ಟಾಣಿ ಪಲ್ಯ ಮಾಡಿದ್ವಿ ಆ ದಿನ. ಮತ್ತು ನೆಚ್ಕೊಳ್ಳಕ್ಕಂಥೇಳಿ ನಮ್ಮ ಕಡೆ ಶಾಂಡ್ಗಿ ಅಂತಾರೆ, ಇದಕ್ಕೆ ಶಾಂಡ್ಗಿ ಹುರಿದಿದ್ವಿ. ಈ ಶಾಂಡ್ಗಿ ಅಕ್ಕಿದಿದೆ. ಸೊ ಇಲ್ಲಿ ನಾವು ಚೆನ್ನಂಗಿ ಬೇಳೆ ಮಾಡಿದ್ವಿ, ಅನ್ನ ಮಾಡಿದ್ವಿ. ಸೊ ಈಗ ತಾಟ್ ಒಳಗೆ ನಾವು ಸರ್ವ್ ಮಾಡಾಕತ್ತೀವಿ. ಸ್ವಲ್ಪ ಅನ್ನ, 1-3 ಪುರಿ, ವಟಾಣಿ ಪಲ್ಯ, ಬಟಾಟಿ ಪಲ್ಯ, ಸೊ ಬ್ಯಾಳಿ ಸಾರು,
ಎಲ್ಲ ಮಸ್ತ್ ಇತ್ತು, ರುಚಿ ಇತ್ತು, ಭಾರಿ ಇತ್ತು, ಏನು ಟೇಸ್ಟಿಯಾಗಿತ್ತು. ಭಾಳ ದಿನದ ನಂತರ ಮಮ್ಮಿ ಕೈಯಾಗಿಂದ ಫುಡ್ ತಿಂದೆ ಅನ್ನಿಸ್ಬಿಡ್ತ. ನೆಕ್ಸ್ಟ್ ಡೇ ಮಾರ್ಕೆಟಿಗೆ ಹೋಗಬೇಕಂತ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ಇದು ನೋಡಿ ನಮ್ಮ ಸೌದತ್ತಿ ಮಾರ್ಕೆಟು. ನಮ್ಮ ಸೌದತ್ತಿ ನೋಡಲಿಕ್ಕೆ ಸಣ್ಣದಾಗಿದೆ, ಬಟ್ ಸೂಪರ್ ಇದೆ. ಟೂರಿಸ್ಟ್ ಪ್ಲೇಸ್ಗಳು ನೀವು ಇಲ್ಲಿ ಬಂದು ನೋಡ್ಬೋದು. ಕಿಲ್ಲಾ ಇದೆ, ಪರಸ್ಗಡ್ ಇದೆ, ಯಲ್ಲಮ್ಮನ ಗುಡ್ಡ ದೇವಸ್ಥಾನವಿದೆ, ತಾಯಿಯ ಆಶೀರ್ವಾದ ನೀವು ಇಲ್ಲಿ ಪಡೆಯಬಹುದು. ಸೊ ಇಲ್ಲಿ ಮತ್ತು ಅದಷ್ಟೇ ಅಲ್ಲದೆ ಮತ್ತು ಬೇರೆ ಬೇರೆ ಥರದ ನಿಮಗೆ ಟೂರಿಸ್ಟ್ ಪ್ಲೇಸ್ಗಳು ಸಿಗುತ್ತವೆ. ಡ್ಯಾಮ್ ಇದೆ, ಸೊ ಎಕ್ಸೆಟ್ರಾ ನಿಮಗೆ ಸಿಗುತ್ತದೆ ಇಲ್ಲಿ. ಸೊ ನಾ ಇಲ್ಲಿ ಪಾನಿಪುರಿ ತಿನ್ನಲಿಕ್ಕೆ ನನ್ನ ತಂಗಿಯ ಜೊತೆ ನಾನು ಬಂದಿದ್ದೆ. ಭಾಳ ದಿನ ನಂತರ ನಾನು ಪಾನಿಪುರಿ ತಿಂತಾ ಇದ್ದೇನೆ. ಕೊರೋನಾ ಬಂದಾಗಿಂದ 2 ಇಯರ್ನಿಂದ ಪಾನಿಪುರಿ ತಿಂದಿರ್ಕಿದಿಲ್ಲ. ಹೊರಗಡೆನೇ ಪಾನಿಪುರಿ ರೆಡಿಮೇಡ್ ತೊಗೊಂಬಂದು ಮನೆಯಲ್ಲಿ ತಯಾರು ಮಾಡಿ ಅದನ್ನು ಮನೆಯಲ್ಲಿ ತಿಂದಿದ್ವಿ, ಬಟ್ ಹೊರಗಡೆ ಒಟ್ಟೆ ತಿಂದಿರ್ಕಿದಿಲ್ಲ. ಸೊ ಭಾಳ ದಿನದ ನಂತರ ಈಗ ಪಾನಿಪುರಿ ತಿನ್ನಾಕತ್ತೀನಿ ನಾನು. ಸೊ ಎಮ್ಮೆ ಆಗಿತ್ತು, ಮಸ್ತಿತ್ತು ಪಾನಿಪುರಿ. ಮತ್ತು ಏನಂತಾರಲ್ಲ, ಅದು ರೌಂಡ್ ಇರುತ್ತಲ್ಲ, ಅದಕ್ಕೆ ಕಚೋರಿ ಅಂತಾರಲ್ಲ, ಅದನ್ನು ಸಹಿತ ನಾವಿಲ್ಲಿ ತೊಗೊಂಡಿದ್ವಿ. ಮತ್ತು ಅಷ್ಟೇ ಅಲ್ಲದೆ ಚುಮ್ಮರಿಯಿಂದ ಮಾಡಿರುವ ಬೇಲ್ ಸಹಿತ ಇಲ್ಲಿ ನಾವು ತೊಗೊಂಡಿದ್ವಿ. ನಮ್ಮ ಸೈಡ್ ಹೆಂಗಂದರೆ ಥಂಡಗೆ ಕೊಡೋಂಗಿಲ್ಲ, ಬಿಸಿಯಾದ ಮಾಡಿ ಕೊಡ್ತಾರೆ. ಬಟ್ ಬಿಸಿ ಇರೋದ್ರಿಂದ ಟೇಸ್ಟು ಸೂಪರ್ ಇರುತ್ತದೆ, ಎಮ್ಮಿಯಾಗಿರುತ್ತದೆ. ಸೊ ನಾನು ಅಲ್ಲಿ ತೊಗೊಂಡು ತಿಂದೆ, ಚಲೋ ಅನ್ನಿಸ್ತು ಭಾಳ ದಿನದ ನಂತರ. ಸೊ ಬರ್ರಿ, ನಾನು ಮಾರ್ಕೆಟ್ ಒಳಗೆ ಏನೇನು ಮಾಡಿದೆ, ಏನೇನಿಲ್ಲ, ಹೆಂಗೆ ಎಂಜಾಯ್ ಮಾಡಿದೆ ಅದನ್ನು ನಿಮ್ಗೂಡಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಡೇನೇ ನಾನು ಹೊರಗಡೆ ಹೋಗ್ತಾ ಇದ್ದೆ. ಇದು ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗುವ ರಸ್ತೆ. ಸೊ ನೀವು ಭಾಳ ಜನ ನೋಡಿರ್ಬೋದು, ನಮ್ಮದು ಯಲ್ಲಮ್ಮ ಗುಡ್ಡಕ್ಕೆ ಬಂದಿರ್ತೀರಿ ಶ್ರಾವಣ ಇದ್ದಾಗ ಮತ್ತು ಜಾತ್ರೆ ಇದ್ದಾಗ. ಸೊ ಇಲ್ಲಿ 12 ತಿಂಗಳು ಜಾತ್ರೆ ಇರುತ್ತದೆ. ಸೊ ತಾಯಿಯ ದರ್ಶನ ಇರುತ್ತದೆ ಅಂತ ನಿಮಗೆಲ್ಲ ಗೊತ್ತು. ಸೊ ಇಲ್ಲಿ ನಾನೀಗ ಆ್ಯಕ್ಚುಲಿ ಎಲ್ಲಿ ಹೊಂಟೇನೆಂದರೆ, ನಾನಿಲ್ಲಿ ಯಲ್ಲಮ್ಮ ಗುಡ್ಡಕ್ಕೂ ಹೊಂಟಿಲ್ಲ ಮತ್ತು ಸೌದತ್ತಿ ಕಡೆನೂ ಇಲ್ಲ. ನಾನು ಮಿಡಲ್ನಲ್ಲಿ ನಂದು ಸೈಟ್ ನೋಡಲಿಕ್ಕೆ ಹೋಗ್ತಾ ಇದ್ದೇನೆ. ನಮ್ಮದು ಸೈಟ್ ಹೇಗಿದೆ ಹೇಗಿಲ್ಲ ನಿಮಗೂ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಸೊ ಸೌದತ್ತಿಯಿಂದ 2 ಕಿಲೋಮೀಟರ್ ಅನ್ಬೋದು. ಸೊ ಅಲ್ಲಿ ನಮ್ಮದು ಸೈಟ್ ಇದೆ. ಸೊ ಹೋಗುವ ದಾರಿಯಲ್ಲಿ ನೀವು ನೋಡ್ಬೋದು, ಸುಂದರವಾದ ಪರಿಸರವನ್ನು ಕಾಣ್ತೀರಿ ನೀವು. ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ದಬ್ದೆಬ್ಬಿ ಮತ್ತು ಹಳ್ಳ ಕೊಳ್ಳ ಅಂಥೇಳಿ ಹೀಗೆಲ್ಲ ನೋಡಲಿಕ್ಕೆ ನಿಮಗೆ ಸಿಗುತ್ತದೆ. ಬಟ್ ನಾನು ಇಲ್ಲಿ ಆಟೋದಲ್ಲಿರೋದಕ್ಕೋಸ್ಕರ ನಾನು ನಿಮ್ಗೆ ಇದೆಲ್ಲ ತೋರಿಸಲಿಕ್ಕೆ ಆಗಲಿಲ್ಲ. ಹೇಳಬೇಕಂದ್ರೆ ನೋಡಿ, ಇಷ್ಟೇ ನೋಡ್ಬೋದು ನೀವು. ಇಲ್ಲಿ ಈಗ ಜಸ್ಟ್ ಬರ್ತಾ ಇದೆಯಲ್ಲ, ಇಲ್ಲೆಲ್ಲ ಮೊದಲು ನೀರು ಪಾಸ್ ಆಗ್ತಿತ್ತು. ಇಲ್ಲಿ ಫುಲ್ಲು ಒಂಥರ ನದಿಗತ್ತಲೆ ನೀರು ಇರ್ತಿತ್ತು. ಇಲ್ಲಿ ನೋಡಾತಿರಲ್ಲ, ಇದು ಇದೆ ಆ್ಯಕ್ಚುಲಿ. ಇಲ್ಲೆಲ್ಲ ನೀರು ಇರ್ತಿತ್ತು, ನೀರು ಪಾಸ್ ಆಗ್ತಾ ಇರ್ತಿತ್ತು. ಇಲ್ಲೆಲ್ಲ ಜನ ಬರ್ತಿದ್ರು, ಎಂಜಾಯ್ ಮಾಡ್ತಿದ್ರು. ಸೊ ನೋಡ್ಬೋದು ಇಲ್ಲೆಲ್ಲ ಎಷ್ಟು ಇಂಪ್ರೂವ್ ಆಗಿದೆ. ಮುರಾರ್ಜಿ ಹಾಸ್ಟೆಲ್ ಇದೆ ಇಲ್ಲಿ, ಮತ್ತು ಒಂದು ಸ್ಕೂಲ್ ಇದೆ. ಸೊ ಇನ್ನೂ ಇಂಪ್ರೂವ್ ಆಗ್ತಾ ಇದೆ ನೋಡ್ಬೋದು. ಈಗ ನಮ್ಮ ಸೈಟು ಬರ್ತಾ ಇದೆ, 1 ಕಿಲೋಮೀಟರ್ ಇದೆ. ಸೊ ನಮ್ಮ ಸೈಟು ನಿಮ್ಗೆ ತೋರಿಸ್ತೀನಿ, ಬನ್ನಿ.
ಇಲ್ಲಿ ನೋಡ್ರಿ, ಇದು ನಮ್ಮ ಸೈಟು. ಇದು ಖುಲ್ಲಾ ಜಾಗ ಇದೆ ಅಲ್ಲ, ಅದು ನಮ್ಮ ಸೈಟು. ಬಾಜು ಒಂದು ಮನಿ ಇದೆ ಅಲ್ಲ, ಅದು ನಮ್ಮದು ಸೈಟು. ಅಲ್ಲಿ ಸಣ್ಣದೊಂದು ಜೋಪಡಿಗತ್ಲೆ ಮನಿ ಇದೆ. ಸೊ ಅಲ್ಲೇ ಬಡವ್ರಿಗೋಸ್ಕರ ಅಂಥೇಳಿ ನಾವು ಬಿಟ್ಕೊಟ್ಟಿದ್ವಿ, ಅವ್ರು ಉಳಿಲಿ ಅಂತ. ಸೊ ಇಲ್ಲಿ ನಮ್ಮ ಸೈಟಿಗೆ ಬಂದಿದ್ವಿ, ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ. ಇದು ಹೇಳಬೇಕಂದ್ರೆ 50ಗೆ ಉದ್ದಿದೆ, ಅಗ್ಳಿಗೆ 50 ಇದೆ, ಉದ್ದಿಗೆ ಇದು 40 ಇದೆ. ಸೊ ನೆಕ್ಸ್ಟ್ ಡೇನೇ ಮತ್ತು ನಾನು ಬಂಗಾರ ಅಂಗಡಿಗೆ ಹೋಗಿದ್ದೆ. ಬಂಗಾರ ಅಂಗಡಿಯಲ್ಲಿ ಏನು ಖರೀದಿ ಮಾಡಲಿಕ್ಕೆ ಹೋಗಿದ್ದೆ ಅಂದರೆ, ಇಲ್ಲಿ ನಾನು ಒಂದು ಚೈನ್ ಖರೀದಿ ಮಾಡಿದೆ. ಆ ಚೈನು 9 ಗ್ರಾಮ್ ಅಂದರೆ 9 ಗ್ರಾಮ್ ಇತ್ತು. ಸೊ 9 ಗ್ರಾಮ್ಗೆ ಟೋಟಲ್ ಎಲ್ಲ 40,000 ಸಮಥಿಂಗ್ ಅದ್ರ ಬಿಲ್ ಆಯಿತು. ಸೊ ಇಲ್ಲಿ ಇದು ಸೌದತ್ತಿಯಲ್ಲಿ ನಿಕ್ಕಮ್ ಅಂಗಡಿ ಅಂತ. ಸೊ ಇಲ್ಲಿ ನಿಮಗೆ ಏನು ಬೇಕು ಇಲ್ಲೆಲ್ಲ ಸಿಗುತ್ತದೆ. ಜ್ಯುವೆಲರಿ ಕಲೆಕ್ಷನ್ ಅಂತೂ ಭಾರಿ ಇರುತ್ತದೆ. ಸೊ ಇವ್ರದ್ದು ಗೋಲ್ಡ್ ಎಲ್ಲಿದೆ ಅಂದರೆ ಮುಂಬೈನಿಂದ ಬರುತ್ತದೆ ಅಂತೆ. ಸೊ ಇಲ್ಲಿ ನಾನು ಗಣಪತಿ ಸಹಿತ ಖರೀದಿ ಮಾಡಿದೆ. ಭಾಳ ದಿನ ಆಯಿತು ಗಣಪತಿ, ಬರೀ ಕಾಯಿನ್ ಇತ್ತು ನನ್ನ ಕಡೆ ಗಣಪತಿದು, ಅದನ್ನೇ ಇಟ್ಟು ಪೂಜೆ ಮಾಡ್ತಿದ್ದೆ. ಸೊ ಅದಕ್ಕೆ ನಾನು ಗಣಪತಿ ತಗೊಂಡು ಅದನ್ನು ಪೂಜೆ ಮಾಡಬೇಕು ಅಂಥೇಳಿ ಗಣಪತಿ ಸಹಿತ ಇಲ್ಲಿ ಖರೀದಿ ಮಾಡಿದೆ. ಇಲ್ಲಿ ನೋಡ್ಬೋದು 40,910 ರುಪೀಸ್ ಆಯಿತು ಈ ಚೈನಿಗೆ. ಹೊಸ ಟೈಪ್ ಇದೆ. ಸೊ ನಮಗೆ ಇದು ಲೈಕ್ ಆಯಿತು, ಇದೇ ಫೈನಲ್ ಇರಲಿ ಅಂತ ಇದನ್ನು ಬಿಲ್ ಮಾಡಿಸಿದ್ವಿ. ನೆಕ್ಸ್ಟು ನಾನು ನೋಡಿ ಗಣಪತಿ, ಇದು ಆ್ಯಕ್ಚುಲಿ ಗಟ್ಟಿ ಗಣಪತಿ ಅಂತಾರೆ ಇದಕ್ಕೆ. ಅಂದರೆ ಫುಲ್ ವಜ್ಜೆ ಇದೆ ಇದು ನೋಡಲಿಕ್ಕೆ. ಸಣ್ಣದಿದ್ರು ಬಟ್ ಭಾಳ ಕಾಸ್ಟ್ಲಿ ಆಯಿತು ಇದು ನಮಗೆ. ನಾನು ಸ್ವಲ್ಪ ದೊಡ್ಡದೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಮ್ಮ ಅಕ್ಕ ಅಂದ್ಲು ಬೇಡ, ದೊಡ್ಡದು ಸಂದೇ ಇರಬೇಕು ದೇವರ ಕೋಣೆಯಲ್ಲಿ ಇಡಬೇಕಾದ್ರೆ ಅಂತ. ಇದು 6,800 ರುಪೀಸ್ ಬಿತ್ತು ಗಣಪತಿಗೆ. ಸೊ ನೋಡ್ಬೋದು ನೀವು. ಫ್ರೆಂಡ್ಸ್, ನನ್ನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಲಾಗ್ನಲ್ಲಿ ಮತ್ತೆ ಸಿಗ್ತೇನೆ ನಿಮ್ಮ ಜೊತೆ. ಬಾಯ್ ಬಾಯ್.